ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಖುಷ್ವಿ ಕನ್ನಡ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಕ್ಷಾಬಂಧನ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಲಾಗ್ ಆಗಿರುತ್ತೆ. ನಾನು ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಕ್ಷಾಬಂಧನ ಆಗಿರೋದ್ರಿಂದ ಅವತ್ತು ನನ್ನ ಮಗನಿಗೆ ಮತ್ತು ಮಗಳಿಗೆ ಮೊದಲ ರಕ್ಷಾಬಂಧನ ಆಗಿತ್ತು. ನಾನು ಕೂಡ ನನ್ನ ಮಗಳ ಕೈಯಿಂದ ಮಗನಿಗೆ ರಾಖಿನ ಕಟ್ಟಿಸಿದೆ. ಅಣ್ಣ ತಂಗಿ ನೋಡೋದಕ್ಕೆ ತುಂಬಾ ಕ್ಯೂಟಾಗಿದ್ದರು. ನನ್ನ ಮಗ ಅಂತೂ ತುಂಬಾ ಎಕ್ಸೈಟ್ ಆಗಿದ್ದ, ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು. ಅವರಪ್ಪ ಬಂದ ಮೇಲೆ ರಾಖಿನ ಕಟ್ಟಿಸಿದ್ದು. ಯಾಕಂದರೆ ಎಲ್ಲರೂ ಮನೇಲಿ ಇದ್ದಾಗ ರಾಖಿನ ಕಟ್ಟಿಸಿದ್ರೆ ಎಲ್ಲರಿಗೂ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕಟ್ಸೋಣ ಅಂತ ಹೇಳಿದ್ರೆ ನನ್ನ ಮಗ ಕೂಡ ಎದ್ದಿರಲಿಲ್ಲ. ಅವರಪ್ಪ ಬೇರೆ ಆಫೀಸ್ಗೆ ಹೋಗಿದ್ದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ತಂಗಿ ಕೈಯಿಂದ ಅಣ್ಣನಿಗೆ ರಾಖಿನ ಕಟ್ಟಿಸಿದೆ. ತುಂಬಾ ಖುಷಿಯಾಯಿತು. ನನಗೆ ಸೆಕೆಂಡ್ ಬೇಬಿ ಎಲ್ಲಿ ಮತ್ತೆ ಗಂಡು ಮಗು ಆಗೋಗುತ್ತೋ ಅನ್ನೋ ಭಯ ಇತ್ತು. ಫೈನಲಿ ಆ ದೇವರು ನನಗೆ ಹೆಣ್ಮಗುನ ಕೊಟ್ಟರು. ಅದಕ್ಕೆ ನಾನು ಥ್ಯಾಂಕ್ಫುಲ್ಲಾಗಿ ಇರ್ತೀನಿ. ಇವ್ರ ಬಾಂಡಿಂಗು ಇದೇ ಥರ 100 ಕಾಲ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಯಾವುದೇ ಕೆಟ್ಟ ಕಣ್ಣು ನನ್ನ ಮಕ್ಕಳ ಮೇಲೆ ಬೀಳಬಾರ್ದು ಅಂತ ಆಶಿಸ್ತೀನಿ ಅಷ್ಟೆ. ನನ್ನ ಮಗ ಅಂತೂ ತುಂಬಾ ಎಕ್ಸೈಟಾಗಿದ್ದ, ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅವನು ಸ್ವೀಟ್ಸ್ನ ತಿನ್ನೋಕೆ ತುದಿಗಾಲಲ್ಲಿ ನಿಂತಿದ್ದ, ಎಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾರೋ ಅಂತ ಹೇಳಿಬಿಟ್ಟು. ಫೈನಲಿ ಇವರಿಬ್ಬರ ಮೊದಲ ವರ್ಷದ ರಕ್ಷಾಬಂಧನ ಕೂಡ ಮುಗೀತು. ಇದಕ್ಕೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಅಣ್ಣನ ಕಾಲಿಗೆ ನಮಸ್ಕಾರ ಕೂಡ ಮಾಡಿಸ್ದೆ ತಂಗಿಗೆ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ. ಅವತ್ತಿನ ದಿನ ಅನ್ನ ಸಾಂಬಾರು ಮತ್ತು ಪಾಯಸ ಕೂಡ ಮಾಡಿದ್ದೆ, ಸ್ವೀಟ್ನ. ನನ್ನ ಮಗನಿಗೆ ತುಂಬಾ ಇಷ್ಟ ಪಾಯಸ ಅಂದರೆ. ನೋಡ್ಬೋದು, ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅವತ್ತಿನ ದಿನ ಇಬ್ಬರಿಗೂ ಒಂದೇ ಕಲರ್ ಡ್ರೆಸ್ನ ಕೂಡ ಹಾಕಿದ್ದೆ, ಇಬ್ಬರಿಗೂ ಕಾಂಬಿನೇಷನ್ ಇರಲಿ ಅಂತ ಹೇಳಿಬಿಟ್ಟು. ನನ್ನ ಮಗ ಅಂತೂ ತುಂಬಾ ಕೇರ್ ಮಾಡ್ತಾನೆ ಅವ್ರ ತಂಗಿನ. ಈ ವಯಸ್ಸಲ್ಲೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಹೇಳಿದ್ದನ್ನು. ಒಂದೊಂದು ಸಲ ತುಂಬ ಹಠ. ಮತ್ತು ಈ ಫೋಟೋಸ್ ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿಯ ದಿನ ತೆಗೆದಿದ್ದು. ನಮ್ಮ ರಾಧೆ ನೋಡ್ಬೋದು, ಪುಟ್ಟ ರಾಧೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ತುಂಬಾ ಕಷ್ಟಪಟ್ಟು ರೆಡಿ ಮಾಡಿದೆ ಅವಳಿಗೆ. ತುಂಬಾ ಹಠ ಮಾಡ್ತಾಯಿದ್ಲು. ಆದರೂ ಕೂಡ ಮೆಮೊರಿಗೆ ಇರಲಿ ಅಂತ ಹೇಳಿಬಿಟ್ಟು ಅವತ್ತು ಕಷ್ಟಪಟ್ಟು ಇಬ್ಬರಿಗೂ ರೆಡಿ ಮಾಡಿ ಫೋಟೋಸ್ನ ತಗೊಂಡೆ. ನನ್ನ ಮಗ ಅಂತೂ ತುಂಬಾ ಚೆನ್ನಾಗಿ ರೆಡಿ ಮಾಡಿಸ್ಕೊತಾನೆ. ನೋಡ್ಬೋದು, ಅವತ್ತು ಅಂಗನವಾಡಿಯಲ್ಲಿ ಕೂಡ ರೆಡಿಯಾಗಿ ಮಕ್ಕಳೆಲ್ಲ ಬಂದಿದ್ದರು. ನನ್ನ ಮಗ ಕೂಡ ರೆಡಿಯಾಗಿ ಹೋಗಿದ್ದ. ಅಲ್ಲೂ ಕೂಡ ಸ್ವಲ್ಪ ಫೋಟೋಸ್ ಎಲ್ಲನೂ ಮೆಮೊರಿಗಿರಲಿ ಅಂತ ತೆಗೆದ್ವಿ. ನಮ್ಮ ಪುಟ್ಟ ಕೃಷ್ಣ ಮತ್ತು ಪುಟ್ಟ ರಾಧೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ಅವತ್ತು. ನನ್ನ ಮಗಳಂತೂ ತುಂಬಾ ನಡುವೆ ತೀಟೆ ಆಗೋಗಿದ್ದಾಳೆ ಮತ್ತು ಹಠನೂ ಕೂಡ ಜಾಸ್ತಿ. ಅದರಿಂದನೇ ಲಾಗ್ನ ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಮೆಂಟ್ ಮಾಡಿ ಈ ಫೋಟೋಸ್ ಹೇಗಿದೆ ಅಂತ ಹೇಳಿಬಿಟ್ಟು. ನಮ್ಮನೆ ಮುದ್ದು ಕೃಷ್ಣ ಮತ್ತು ಪುಟ್ಟ ರಾಧೆ ಫೋಟೋಸು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಂಜೆ ಅವತ್ತು
ಕೊಬ್ಬರಿ ಮಿಠಾಯಿ ಕೂಡ ಮಾಡಿದ್ದೆ ಕಳ್ಸಿದ್ದೆ ತೆಂಗಿನಕಾಯಲ್ಲಿ.